ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಮುರಳು ಜೊತೆಗೆ ಸ್ವಾಗತ. ನೋಡಿ, ಇವತ್ತು RML ಕ್ಯಾಟರರ್ಸ್ ಕಡೆಯಿಂದ ಈಗ ರಿಸೆಪ್ಷನ್ಗೆ 2,500 ಜನಕ್ಕೆ ನೋಡಿ 50 kg ಬೀನ್ಸು ಮತ್ತೆ 10 kg ಹೆಸರು ಕಾಳು ಹಾಕ್ಬಿಟ್ಟು ಈಗ ಬೀನ್ಸ್ ಪಲ್ಯ ಮಾಡ್ತಾ ಇದಾರೆ. ಈಗ ಬನ್ನಿ ನೋಡೋಣ, ಇವರು 2,500 ಜನಕ್ಕೆ ಬೀನ್ಸ್ ಪಲ್ಯ ಇವರು ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಮಾಡ್ತಾ ಇದಾರೆ. ಬೀನ್ಸ್ ಪಲ್ಯ ಮಾಡೋದಕ್ಕೆ 1 ಲೀಟ್ರು ಆಯಿಲ್ ಹಾಕೊಂಡಿದ್ದಾರೆ. 1 ಲೀಟರ್ ಆಯಿಲ್ ಹಾಕೊಂಡು ಇದರಲ್ಲಿ ಕಡಲೆಬೇಳೆ ಮತ್ತೆ ಉದ್ದಿನಬೇಳೆ ಹಾಕೊಂಡು ಈಗ ಇದನ್ನ ಫ್ರೈ ಮಾಡ್ತಾ ಇದ್ದಾರೆ. ನೋಡಿ, ಈಗ 1 ಇಡೀ ಜೀರಿಗೆ ಹಾಕೊಂತ ಇದ್ದಾರೆ. ನೋಡಿ, ಇದೆಲ್ಲ ಈಗ ಫ್ರೈ ಆಗಿದೆ. 1 ನಿಮಿಷ ಇದನ್ನ ಫ್ರೈ ಮಾಡ್ಕೊಂಡು ಈಗ ಈರುಳ್ಳಿ ಹಾಕೊಂತ ಇದ್ದಾರೆ. ನೋಡಿ, 2 kg ಈರುಳ್ಳಿ. ಸ್ವಲ್ಪ ಅರಿಶಿನ ಪುಡಿ, 1 ಟೀ ಸ್ಪೂನ್ ಅರಿಶಿನ. ನೋಡಿ, ಈಗ ಪುಡಿ ಹಾಕೊಂತ ಇದ್ದಾರೆ. ನೋಡಿ, ಬೀನ್ಸು ಬೇಯಿಸುವಾಗ ಪುಡಿ ಹಾಕೊಂಡಿರ್ತಾರೆ, ನೋಡಿಕೊಂಡು ಈ ಮಸಾಲಾಗೆ ಪುಡಿ ಹಾಕೊಬೇಕಾಗುತ್ತೆ. ಎಷ್ಟು ಇದು 1.5 ಅಡಿ ಪುಡಿ ಹಾಕೊಂಡಿದ್ದಾರೆ. ನೋಡಿ, ಈಗ ಈರುಳ್ಳಿ ಎಲ್ಲ ಲೈಟಾಗಿ ಫ್ರೈ ಮಾಡ್ಕೊಂಡಿದ ನಂತರ ಈಗ ಬಟಾಣಿ ಹಾಕೊಂತ ಇದ್ದಾರೆ. ಎಷ್ಟು ಒಂದು ಅರ್ಧ kg ಬಟಾಣಿ. ನೋಡಿ, ಸ್ವಲ್ಪ ಶುಂಠಿ ಪೇಸ್ಟ್. ನೋಡಿ, ಈಗ ಕಾಯಿ ಹಾಕೊಂತ ಇದ್ದಾರೆ. ತೆಂಗಿನಕಾಯಿ ಜೊತೆಯಲ್ಲಿ ಇವರು ಏನೇನು ಹಾಕೊಂಡಿದ್ರಣ? ಒಣಮೆಣಸಿನ್ಕಾಯಿ, ಬೆಲ್ಲ, ಜೀರಿಗೆ, ತೆಂಗಿನಕಾಯಿ, ಉಪ್ಪು ಲೈಟಾಗಿ. ನೋಡಿ, ಇಷ್ಟನ್ನು ಹಾಕೊಂಡು ರುಬ್ಕೊಂಡು ನೋಡಿ ಇದನ್ನೆಲ್ಲ ಕಾಯಿ ಜೊತೆಲಿ ಮಿಕ್ಸ್ ಮಾಡಿ ಈಗ ಈ ಪಲ್ಯದಲ್ಲಿ ಹಾಕೊಂತ ಇದ್ದಾರೆ. ಇದೆಲ್ಲ ಫುಲ್ ಹಸಿ ಕೊಬ್ಬರಿನೇನಾ? ಓಕೆ. ಒಂದು 10 ಕಾಯಿ ಇರುತ್ತಲ್ಲ, 10-15 ಕಾಯಿ, 15 ಕಾಯಿ. ನೋಡಿ, 15 ಕಾಯಿಯಲ್ಲಿ ಅದೆಲ್ಲ ಪೌಡ್ರ್ ಮಾಡಿ ಇದ್ರ ಕಾಯಿ ಜೊತೆಲಿ ಮಿಕ್ಸ್ ಮಾಡಿ ಇದನ್ನ ಹಾಕೊಂಡಿದ್ದಾರೆ. ನೋಡಿ, ಈಗ ನಿಂಬೆಹಣ್ಣು ಹುಳಿ ಹಾಕೊಂತ ಇದ್ದಾರೆ. ನೋಡಿ, 2, 3, ನೋಡಿ 4 ಸೌಟು ನಿಂಬೆಹಣ್ಣು ಹುಳಿ. ನೋಡಿ, ಈಗ ಸಾಸಿವೆ ಒಗ್ಗರಣೆ ಹಾಕೊಂತ ಇದ್ದಾರೆ. ಇದು ಬೀನ್ಸು, ಇದು ಉಪ್ಪು ಮತ್ತೆ ಅರಿಶಿನ ಪುಡಿ ಹಾಕೊಂಡು ಇದನ್ನ ಬೇಯಿಸ್ಕೊಂಡಿದ್ದಾರೆ. ಫುಲ್ 100% ಚೆನ್ನಾಗಿ ಬೇಯಿಸ್ಕೊಂಡಿದ ನಂತರ ಈಗ ಇದ್ರಲ್ಲಿ ಹಾಕೊಂತ ಇದ್ದಾರೆ ಬೀನ್ಸು ಮತ್ತೆ ಹೆಸರು ಕಾಳು. ನೋಡಿ, ಎರಡನ್ನೂ ಒಂದೇ ಸತಿ ಬೇಯಿಸ್ಕೊಂಡು ಇದ್ರಲ್ಲಿ ಹಾಕೊಂತ ಇದ್ದಾರೆ. ನೋಡಿ, ಹೆಸರು ಕಾಳು ನೆನೆಸ್ಬಿಟ್ಟು ಇದನ್ನ ಬೇಯಿಸಿ ಮತ್ತೆ ಇದರಲ್ಲಿ ಬೀನ್ಸಲ್ಲಿ ಹಾಕೊಂಡು ಬೇಯಿಸ್ಕೊಂಡು ಇದ್ರಲ್ಲಿ ಹಾಕೊಂಡಿದ್ದಾರೆ. ಇದರಲ್ಲಿ ಬೀನ್ಸು 50 kg ಇದೆ, ಮತ್ತೆ ಹೆಸರು ಕಾಳು ಒಂದು 10 kg ಇದೆ. ಟೋಟಲ್ 60 kg ಹಾಕೊಂಡಿದ್ದಾರೆ. ನೋಡಿ, 3 ಪರಾತ ಹಾಕೊಂಡಿದ್ದಾರೆ. ಟೋಟಲ್ 50 kg ಬೀನ್ಸು.
ಸ್ನೇಹಿತರೆ ನೋಡಿದ್ರಲ್ಲ, ಒಂದು RML ಕ್ಯಾಟರರ್ಸ್ ಕಡೆಯಿಂದ ಇವರು 2,500 ಜನಕ್ಕೆ ಯೂಜ್ ಕ್ವಾಂಟಿಟಿ ಮಾಡುವಾಗ ಇವರು ಯಾವ ರೀತಿ ಬೀನ್ಸ್ ಪಲ್ಯ ಮಾಡ್ತಾರೆ ಅಂತ ಬಿಟ್ಟು ನೋಡಿ. ಇದಂತೂ ತುಂಬಾನೇ ಚೆನ್ನಾಗಿತ್ತು ನೋಡಿ. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಇದೆ ಅನ್ಕೊಂತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ನೋಡೋದ್ರಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬೈ ಬೈ.